ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 57ನೇ ಒಂದು ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಆ ಸಮಯದಲ್ಲಿ ಇಂದ್ರನನ್ನು ಕರೆಸಿಕೊಂಡ ಬ್ರಹ್ಮದೇವನು ರಾವಣನಿಂದ ಸೀತಾದೇವಿಯು ಲಂಕೆಗೆ ಅಪಹರಿಸಲ್ಪಟ್ಟಿದ್ದಾಳೆ. ಶೀಘ್ರದಲ್ಲೇ ಆಗುವ ರಾಕ್ಷಸ ರಾಜನ ನಾಶದ ಸಂಕೇತವಾಗಿರುವ ಈ ವಿಷಯವು ನಮ್ಮ ಸೌಭಾಗ್ಯವೇ ಹೌದು. ಆದರೂ ರಾಮನ ಅಗಲಿಕೆಯಲ್ಲಿ ಸೀತೆಯು ಮರಣವನ್ನಪ್ಪಬಹುದಾದ ಅಪಾಯವಿರುವುದರಿಂದ ನೀನು ಅಲ್ಲಿಗೆ ಹೋಗಿ ಅವಳಿಗೆ ಈ ಸ್ವರ್ಗೀಯ ಪಾಯಸಾನ್ನವನ್ನು ಅಂದರೆ ಅಕ್ಕಿಯ ಪಾಯಸವನ್ನು ಕೊಡಬೇಕು ಎಂದರು. ಆನಂತರ ಇಂದ್ರನು ನಿದ್ರಾದೇವಿಯೊಡನೆ ಲಂಕೆಯ ಅಶೋಕವನಕ್ಕೆ ಹೋದನು. ಎಲ್ಲ ರಾಕ್ಷಸರನ್ನು ನಿದ್ರಾದೇವಿಯು ಸೂಕ್ತ ರೀತಿಯಲ್ಲಿ ಹಾಕಿದ ಬಳಿಕ ಬ್ರಾಹ್ಮಣನ ವೇಷವನ್ನು ತಾಳಿ ಸೀತೆಯನ್ನು ಸಮೀಪಿಸಿದ ಇಂದ್ರನು, ಓ ಸೀತಾದೇವಿಯೇ, ನಾನು ಭಗವಾನ್ ರಾಮನಿಗೆ ಸಹಾಯ ಮಾಡಲು ಬಂದಿರುವ ಸ್ವರ್ಗಾಧಿಪತಿಯಾದ ಇಂದ್ರದೇವನು. ದಯವಿಟ್ಟು ಈ ಸ್ವರ್ಗೀಯ ಪಾಯಸವನ್ನು ಸ್ವೀಕರಿಸು. ಇದು ನಿನ್ನನ್ನು ಹಸಿವಿನಿಂದ, ಬಾಯಾರಿಕೆಯಿಂದ ಮತ್ತು ದೈಹಿಕ ಕಷ್ಟಗಳಿಂದ ಹಲವಾರು ವರ್ಷಗಳ ಕಾಲ ಸಂರಕ್ಷಿಸುತ್ತದೆ ಎಂದನು. ಆ ಬ್ರಾಹ್ಮಣನು ಇಂದ್ರನೆಂದು ಅನುಮಾನಿಸಿದ ಸೀತೆಯು ಅವನನ್ನು ತನ್ನ ನಿಜವಾದ ಸ್ವರ್ಗೀಯ ಸ್ವರೂಪವನ್ನು ಪ್ರದರ್ಶಿಸುವಂತೆ ಬೇಡಿದಳು. ಇಂದ್ರನು ತನ್ನ ನಿಜವಾದ ರೂಪವನ್ನು ತಾಳಿದಾಗ ಅವನ ಕಾಲುಗಳು ಭೂಮಿಗೆ ತಾಕದೇ ಇರುವುದನ್ನು, ಅವನ ಹೂಮಾಲೆಗಳು ಬಾಡದಿರುವುದನ್ನು ಮತ್ತು ಅವನ ಉಡುಪು ಕೊಳೆ ರಹಿತವಾಗಿರುವುದನ್ನು ಗಮನಿಸಿದ ಸೀತೆಯು ಅವನ ವ್ಯಕ್ತಿತ್ವವನ್ನು ಮನದಟ್ಟು ಮಾಡಿಕೊಂಡು ಸಿಹಿಯಾದ ಪಾಯಸವನ್ನು ಸ್ವೀಕರಿಸಿದಳು. ಆ ಆಹಾರವನ್ನು ಮೊದಲು ರಾಮನಿಗೆ ಅರ್ಪಿಸಿದ ಬಳಿಕ ಅದನ್ನು ಸೇವಿಸಿದ ಸೀತೆಯು ತನ್ನ ದೇಹದ ಎಲ್ಲ ವೇದನೆಗಳಿಂದ ಕೂಡಲೇ ಮುಕ್ತಳಾದಳು. ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ ಇಂದ್ರದೇವನು ಹಾಗೂ ನಿದ್ರಾದೇವಿಯರು ಆ ಸ್ಥಳದಿಂದ ಅದೃಶ್ಯರಾದರು. ಮಾರೀಚನನ್ನು ಸಂಹರಿಸಿದ ಬಳಿಕ ತನ್ನ ಕುಟೀರಕ್ಕೆ ಆತುರಾತುರದಿಂದ ಹಿಂದಿರುಗುತ್ತಿದ್ದ ರಾಮನು, ನಾನು ರಾಕ್ಷಸರ ಸಂಪೂರ್ಣ ಸೇನೆಯನ್ನು ಜನಸ್ಥಾನದಲ್ಲಿ ಸಂಹರಿಸಿರುವುದರಿಂದ ಅವರು ನನ್ನ ವಿರುದ್ಧ ಪ್ರತೀಕಾರ ತೋರಲು ಇಚ್ಛಿಸುತ್ತಿರಬೇಕು. ಬಹುಶಃ ಮಾರೀಚನ ತಂತ್ರಗಳು ನನ್ನನ್ನು ಮೋಹಗೊಳಿಸಿ ಸೀತೆಯನ್ನು ಅಪಹರಿಸುವ ವಂಚಿನ ಒಂದು ಭಾಗವಿರಬೇಕು. ನನ್ನ ಧ್ವನಿಯನ್ನು ಯಥಾವತ್ತಾಗಿ ಅನುಕರಣೆ ಮಾಡಿದ ಮಾರೀಚನ ಕೂಗನ್ನು ಕೇಳಿದ ಲಕ್ಷ್ಮಣನು ಸೀತೆಯನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಿರಬಾರದೆಂದು ನಾನು ಹಾರೈಸುತ್ತೇನೆ ಎಂದು ಯೋಚಿಸತೊಡಗಿದನು. ತನ್ನ ಹಿಂದಿನಿಂದ ಕೇಳಿಬಂದ ತೋಳವೊಂದರ ಭಯಾನಕ ಅಳುವನ್ನು ಕೇಳಿದ ನಂತರ ರಾಮನ ಶಂಕೆಯು ಇನ್ನೂ ಹೆಚ್ಚಾಯಿತು. ಆ ನಂತರ ಭಯಾನಕ ಪ್ರಲಾಪಗಳನ್ನು ಮಾಡುತ್ತಿದ್ದ ಖಗಮೃಗಗಳು ರಾಮನನ್ನು ಅವನ ಬಲಭಾಗದಿಂದ ದಾಟಲು ಪ್ರಾರಂಭಿಸಿದವು. ಅಲ್ಲದೆ ಅವನ ಎಡಗಣ್ಣಿನ ರೆಪ್ಪೆಗಳು ಮಿಟುಕತೊಡಗಿದವು. ಅವನ ಎಡತೋಳು ತೀವ್ರವಾದ ಮಿಡಿಯಿತು ಮತ್ತು ಅವನ ಹೃದಯದ ಬಡಿತವು ತೀವ್ರವಾಯಿತು. ಈ ಅಪಶಕುನಗಳನ್ನೆಲ್ಲ ಗಮನಿಸುತ್ತಿದ್ದಂತಹ ರಾಮನು ಲಕ್ಷ್ಮಣನನ್ನು ಭೇಟಿಯಾದನು. ಲಕ್ಷ್ಮಣನನ್ನು ತನ್ನ ಎಡಗೈಯಿಂದ ಹಿಡಿದ ರಾಮನು ಅವನನ್ನು ಕೂಡಲೇ ನಿಂದಿಸತೊಡಗಿದನು. ಸೀತೆಯನ್ನು ರಕ್ಷಣೆ ಇಲ್ಲದೆ ಬಿಟ್ಟು ನೀನು ನನ್ನ ಆಜ್ಞೆಯನ್ನು ಹೇಗೆ ಉಲ್ಲಂಘಿಸಬಲ್ಲೆ? ಕಾಣಿಸಿಕೊಂಡಿರುವ ಎಲ್ಲ ಅಪಶಕುನಗಳಿಂದ ಅವಳನ್ನು ಯಾರೋ ಕೊಂದಿರಬಹುದು ಅಥವಾ ಅಪಹರಿಸಿರಬಹುದೆಂದು ನನ್ನ ಹೃದಯವು ಭಯಗೊಂಡಿದೆ. ಓ ಲಕ್ಷ್ಮಣನೇ, ನೀನು ಸೀತೆಯನ್ನು ಹೀಗೆ ಒಬ್ಬಂಟಿಯಾಗಿ ಬಿಡಬಹುದೇ? ಅವರಿಬ್ಬರು ಕುಟೀರಕ್ಕೆ ಆತುರಾತುರದಿಂದ ಹಿಂದಿರುಗುವಾಗ ರಾಮನು ಅರಣ್ಯದ ಹಾದಿಯಲ್ಲಿ ಮುಗ್ಗರಿಸಿದನು. ಸೀತೆಯನ್ನು ಕಳೆದುಕೊಳ್ಳುವೆನೆಂದು ಭಯಪರವಶನಾಗಿದ್ದು ಅವಳನ್ನು ರಕ್ಷಣೆ ಇಲ್ಲದೆ ಬಿಟ್ಟು ಬಂದ ಲಕ್ಷ್ಮಣನ ಮೇಲೆ ಕುಪಿತನಾಗಿದ್ದ ರಾಮನು ಹುಚ್ಚನಂತೆ ಗೋಳಾಡತೊಡಗಿದನು. ಸೀತೆಯು ಮೃತಳಾಗಿದ್ದರೆ ನಾನು ನನ್ನ ಪ್ರಾಣವನ್ನು ಬಿಡುತ್ತೇನೆ. ಅವಳಿಲ್ಲದೆ ನಾನು ಜೀವಿಸುವ ಯೋಚನೆಯೂ ಮಾಡಲಾರೆ. ಓ ಲಕ್ಷ್ಮಣನೇ, ನೀನು ಸೀತೆಯನ್ನು ರಕ್ಷಣೆ ಇಲ್ಲದೆ ಬಿಟ್ಟು ಬಂದು ನನಗೆ ಹೀಗೆ ದ್ರೋಹವೆಸಗಬಹುದೇ ಎಂದರು. ರಾಮನ ಮಾತುಗಳನ್ನು ಕೇಳಿದ ಲಕ್ಷ್ಮಣನು ಹೀಗೆ ವಿವರಿಸಲು ಪ್ರಾರಂಭಿಸಿದನು. ಸಹಾಯಕ್ಕಾಗಿ ನೀನು ಮಾಡಿದ ಕೂಗನ್ನು ಕೇಳಿದ ಸೀತೆಯು ಹುಚ್ಚು ಹಿಡಿದವಳಂತಾದಳು. ಅವಳನ್ನು ಆನಂದಿಸಲೊಸುಗ ನಾನು ನಿನ್ನನ್ನು ಸಾಯಲು ಬಿಟ್ಟಿರುವೆನೆಂದು ಹಾಗೂ ಗೌಪ್ಯ ಶತ್ರುವಾಗಿರುವ ನಾನು ಭರತನ ಜೊತೆಗೆ ಕೈ ಜೋಡಿಸಿರುವೆನೆಂದು ಅವಳು ಆಪಾದಿಸಿದಳು. ಅವಳ ಆಪಾದನೆಗಳು ಸುಳ್ಳೆಂದು ಸಿದ್ಧಪಡಿಸುವುದಕ್ಕಾಗಿಯೇ ನಾನು ನಿನ್ನ ಸಹಾಯಕ್ಕೆ ಬಂದೆ ಎಂದನು. ಆಗ ರಾಮನು ಕೋಪದಿಂದ ಉತ್ತರಿಸಿದನು, ಸೀತೆಯನ್ನು ರಕ್ಷಣೆ ಇಲ್ಲದೆ ಬಿಟ್ಟು ಬಂದಿರುವುದಕ್ಕೆ ಯಾವುದೋ ಒಂದು ನೆಪವನ್ನು ಹೇಳಲು ನೀನು ಮುಂದಾಗಬೇಡ. ನಾನು ಅಜೇಯನು
ಮತ್ತು ರಾಕ್ಷಸರಿಂದ ಅಥವಾ ಇತರರಿಂದ ನನ್ನನ್ನು ರಕ್ಷಿಸಿಕೊಳ್ಳಲು ಸಾಮರ್ಥ್ಯವುಳ್ಳವನು ಎಂದು ನಿನಗೆ ಸಂಪೂರ್ಣವಾಗಿ ತಿಳಿದಿತ್ತು. ಒಬ್ಬ ಸ್ತ್ರೀಯ ಕೋಪದಿಂದ ಉದ್ವೇಗಗೊಂಡ ನೀನು ನನ್ನ ಆಜ್ಞೆಯನ್ನು ನಿರ್ಲಕ್ಷಿಸಬಾರದಿತ್ತು. ಎಲೈ ಲಕ್ಷ್ಮಣನೇ, ನೀನು ಒಂದು ದೊಡ್ಡ ಪ್ರಮಾದವನ್ನೆಸಗಿರುವೆ. ಇಂತಹ ನಡತೆಯು ನಿನಗೆ ಯೋಗ್ಯವಾದುದಲ್ಲ ಎಂದು ಹೇಳಿದರು. ತಮ್ಮ ಕುಟೀರವನ್ನು ತಲುಪಿದ ರಾಮ ಲಕ್ಷ್ಮಣರು ಅದು ನಿರ್ಜನವಾಗಿರುವುದನ್ನು ಕಂಡಾಗ ರಾಮನು ಸೀತೆಯನ್ನು ಎಲ್ಲೆಡೆ ಹುಡುಕಲು ಪ್ರಾರಂಭಿಸಿದನು. ಅವಳು ಎಲ್ಲೂ ಸಿಗದಿದ್ದಾಗ ಅವನ ಮುಖವು ಬಾಡಿ ಹೋಗಿ ದುಃಖದಿಂದ ಕಪ್ಪಾಯಿತು. ಸೀತೆಯ ವಿಯೋಗದ ವೇದನೆಯು ಪರಮಾರ್ಥಿಕ ಹುಚ್ಚಿನಿಂದ ಪೀಡಿತನಾದ ರಾಮನು ಮರಗಳನ್ನು ಪ್ರಶ್ನಿಸತೊಡಗಿದನು. ಹಳದಿಯ ರೇಷ್ಮೆ ಉಡುಪನ್ನು ಧರಿಸಿದ್ದ ಹಾಗೂ ಹೂಗಳಿಂದ ತನ್ನ ಕೇಶವನ್ನು ಅಲಂಕರಿಸಿಕೊಂಡಿದ್ದ ನನ್ನ ಪ್ರಿಯ ಸೀತೆಯು ಈ ದಾರಿಯಲ್ಲಿ ಹೋಗಿದ್ದನ್ನು ನೀವು ಕಂಡಿರಾ? ಆ ನಂತರ ವನದ ಖಗಮೃಗಗಳನ್ನು ಪ್ರಶ್ನಿಸಿದ ರಾಮನು ತಾವು ಸೀತೆಯನ್ನು ನೋಡಿರುವರೇ ಎಂದು ಕೇಳಿದನು. ಏನು ಉತ್ತರ ಸಿಗದೆ ಹೋದಾಗ ಅವನು ಇನ್ನೂ ಬೇಸರಗೊಂಡನು. ಆ ನಂತರ ಸೀತೆಯು ತನ್ನ ಮುಂದೆ ತಕ್ಷಣ ಕಾಣಿಸಿಕೊಂಡಂತೆ ರಾಮನಿಗೆ ಭಾಸವಾದಾಗ ಅವನು, ನನ್ನ ಪ್ರಿಯತಮೆಯೇ, ನೀನು ನನ್ನಿಂದ ದೂರ ಓಡಿ ಹೋಗಿ ಏಕೆ ಅಡಗಿಕೊಂಡಿರುವೆ? ನೀನು ನನ್ನೊಡನೆ ಏಕೆ ಮಾತನಾಡುತ್ತಿಲ್ಲ ಎಂದು ಕೂಗಿದನು. ನಂತರ ಸೀತೆಯು ರಾಕ್ಷಸರಿಂದ ಕೊಲ್ಲಲ್ಪಟ್ಟಿರುವಳೆಂದು ಭಾವಿಸಿದ ರಾಮನು ಅವಳ ಸುಕೋಮಲ ದೇಹ ಲಕ್ಷಣಗಳನ್ನು ನೆನಪಿಸಿಕೊಂಡು ಸೀತೆಯನ್ನು ಹುಡುಕುವ ಅಪೇಕ್ಷೆಯನ್ನು ಬಿಡದಿದ್ದ ರಾಮ ಲಕ್ಷ್ಮಣರು ಸುತ್ತಮುತ್ತಲಿನ ಬೆಟ್ಟ ಮತ್ತು ಅರಣ್ಯಗಳನ್ನು ಶೋಧಿಸಿದರು. ಆದರೆ ಸೀತೆಯು ಎಲ್ಲೂ ಸಿಗದಿದ್ದಾಗ ರಾಮನು ನಿರುತ್ಸಾಹಿಯಾಗಿ ಹತಾಶೆಯಿಂದ ಕುಳಿತುಕೊಂಡನು. ಅದನ್ನು ನಿರ್ಲಕ್ಷಿಸಿದ ಲಕ್ಷ್ಮಣನು ಸೀತೆಯನ್ನು ಹುಡುಕುವ ಕಾರ್ಯವನ್ನು ಮುಂದುವರಿಸಬೇಕೆಂದು ಅವನನ್ನು ಪ್ರೋತ್ಸಾಹಿಸಿದನು. ಹೀಗೆ ಅವರು ಹಲವಾರು ಬೆಟ್ಟಗಳಲ್ಲಿ, ವನಗಳಲ್ಲಿ ಮತ್ತು ಬಯಲುಗಳಲ್ಲಿ ಅಲೆದಾಡಿದರು. ಕಡೆಗೆ ಇನ್ನು ಮುಂದೆ ಹೋಗಲಾಗದೆ ಅತೀವವಾದ ದುಃಖವನ್ನು ವ್ಯಕ್ತಪಡಿಸಿದ ರಾಮನು ನಿಶ್ಚಲನಾಗಿ ನಿಂತು ಶೂನ್ಯ ಭಾವ ಆವರಿಸಿತೋ ಎಂಬಂತೆ ಬಿಸಿ ಉಸಿರು ಬಿಡತೊಡಗಿದನು ಹಾಗೂ ಕಣ್ಣೀರಿಟ್ಟನು. ಸೀತೆಯನ್ನು ಹುಡುಕಬಹುದೆಂಬ ಲಕ್ಷ್ಮಣನ ಆಶ್ವಾಸನೆಗಳ ಬಗ್ಗೆ ಉದಾಸೀನನಾಗಿ ಪ್ರೀತಿಯಿಂದ ಪೀಡಿತನಾಗಿ ಅಶಕ್ತನಾದ ರಾಮನು ಸೀತೆ ಸೀತೆ ಎಂದು ಹುಚ್ಚನಂತೆ ಮತ್ತೆ ಮತ್ತೆ ಕೂಗುತ್ತಾ, ನನ್ನ ಪ್ರಿಯತಮೆಯೇ, ನನ್ನೊಡನೆ ಕುಚೋದ್ಯ ಮಾಡುವ ಉದ್ದೇಶದಿಂದ ನೀನು ಅವಿತುಕೊಂಡಿರುವೆಯಾ? ನೀನು ಹೊರಗೆ ಬರಬೇಕೆಂದು ನಾನು ಬೇಡುತ್ತೇನೆ. ಈ ಯಾತನೆಯನ್ನು ನಾನು ತಾಳಲಾರೆ ಎಂದು ಹೇಳುತ್ತಾ ಹತ್ತನು. ಸ್ನೇಹಿತರೆ, ಸ್ತ್ರೀಯರು ಸದಾಕಾಲ ರಕ್ಷಣೆಯಲ್ಲಿರಬೇಕೆಂದು, ಇಲ್ಲವಾದರೆ ರಾವಣನಂತಹ ರಾಕ್ಷಸರಿಂದ ಶೋಷಣೆಗೊಳಗಾಗುವರೆಂದು ಈ ಘಟನೆಯು ನಮಗೆ ತೋರಿಸುತ್ತದೆ. ವೈದಿಕ ಜೀವನದ ಶೈಲಿಯಲ್ಲಿ ಸ್ತ್ರೀಯರ ಸ್ವಾತಂತ್ರ್ಯಕ್ಕೆ ಯಾವ ಆಸ್ಪದವೂ ಇಲ್ಲ. ಒಬ್ಬ ಸ್ತ್ರೀ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅವಳು ತನ್ನನ್ನು ಸ್ವತಃ ರಕ್ಷಿಸಿಕೊಳ್ಳಲು ಅಶಕ್ತಳಲ್ಲ. ಸ್ನೇಹಿತರೆ, ರಾಮಾಯಣದ 57ನೇ ಒಂದು ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್.